ಗಾಯ್ಸ್ ಎಷ್ಟು ದೊಡ್ಡ ಆನೆ ಬರ್ತಾ ಇದೆ, ಊರವರೆಲ್ಲ ಓಡಿಸ್ತವ್ರೆ ನೋಡಿ. ಉಪ್ಪಿಟ್ಟು ಪುಳಿಯೋಗರೆ ಬೆಳಗ್ಗೆ ತಿನ್ಬಾರ್ದು, ಆಕ್ಚುಲಿ ಒಳ್ಳೇದಲ್ಲ ಆಯಿಲ್. ನಮ್ಮ ಊರ ದೇವಸ್ಥಾನ ಹತ್ರ ಬಂದಿದೀವಿ, ಹುಲಿಯಮ್ಮ ದೇವಸ್ಥಾನ ಅಂತ. ಇದು ಯಾವಾಗ್ಲೂ ಓಪನ್ ಇರಲ್ಲ, ಇವತ್ತು ಪೂಜೆ ಇದೆ. ಆಮೇಲೆ ಆ ಕಡೆ ಈ ಕಡೆ ಎಲ್ಲ ಆನೆ ಬರುತ್ತೆ ನೀರ್ ಕುಡಿಯಕ್ಕೆ. ಸಿಟಿಯಲ್ಲಿರೋ ಕೆಫೆ ಕಾಫಿ ಡೇಗೂ ಇಲ್ಲಿರೋ ಕೆಫೆ ಕಾಫಿ ಡೇಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದ್ರೆ, ಇಲ್ಲಿ ಕೆಳಗಡೆ ಫಾರೆಸ್ಟ್ ಗಾರ್ಡ್ ಇರ್ತಾರೆ, ಮೇಲ್ಗಡೆ ನಮ್ದು ರೂಮು. ಚೆನ್ನಾಗಿದ್ಯಾ? ಇಲ್ಲೇ ಎಷ್ಟೊಂದ್ ಸತಿ ಆನೆಗಳು, ಹುಲಿ ಎಲ್ಲ ಬಂದಿದೆ. ಹೋದ್ರೆ ಫುಲ್ ಕೋಲ್ಡ್ ಇರುತ್ತೆ, ಈ ಕಡೆ ಬಂದ್ರೆ ಸ್ವಲ್ಪ ಕೋಲ್ಡ್ ಇರಲ್ಲ. ಅದೇನೋ ಗೊತ್ತಿಲ್ಲ, ಮೋಸ್ಟ್ಲಿ ನೀಲ್ಗಿರೀಸ್ ಮೌಂಟೇನ್ ಇಂದ ಬರ್ತಿರೋ ನೀರಿದು. ನೋಡಿದ್ರ ಆನೆ ನೀವು? ಬಟ್ ವೀಕ್ ಡೇಸ್ ನನಗೆ ಸಿಗ್ತಾ ಇರಲಿಲ್ಲ ಈ ಸ್ಟೇ, ವೀಕೆಂಡ್ಸ್ ಅಂತೂ ಕೇಳಲೇಬೇಡಿ. ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ 99 ವ್ಲಾಗ್ಸ್ ಗೆ ಸ್ವಾಗತ. ಸೊ ಇವತ್ತು ಬಂಡೀಪುರ ಇಲ್ವಿ ಹೋಮ್ ಸ್ಟೇ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಆಕ್ಚುಲಿ ನೆನ್ನೆ ಬಂದ್ಬಿಟ್ಟು ಎಲ್ಲ ಮಲಗಿ ಪೀಸ್ಫುಲ್ ಆಗಿ ಒಂದು ಒಳ್ಳೆ ನಿದ್ದೆ ಬಂತು. ನಿನ್ನೆ ಆಕ್ಚುಲಿ ಬಂದ್ಬಿಟ್ಟು ಸೈಟಿಂಗು ಅಂತ ಏನೂ ಆಗಿಲ್ಲ, ಒಂದು ಕಾಡು ಹಂದಿಗಳು ಸೈಟಿಂಗ್ ಆಯ್ತು ಅಷ್ಟೇನೆ. ಸೊ ಇವತ್ತು ಆ್ಯಕ್ಚುಲಿ ನಾವು ಒಂದು ಸ್ಟೇಗೆ ಹೋಗ್ತಾ ಇದ್ದೀವಿ. ಅಂದರೆ ಈ ಸ್ಟೇ ನಾನು ಪರ್ಟಿಕ್ಯುಲರ್ಲಿ 3 years ಇಂದ ನೋಡಬೇಕು, ಬುಕ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ವೀಕ್ ಡೇಸಲ್ಲೂ ನನಗೆ ಸಿಗ್ತಾ ಇರಲಿಲ್ಲ ಈ ಸ್ಟೇ, ವೀಕೆಂಡ್ಸ್ ಅಂತೂ ಕೇಳಲೇಬೇಡಿ. ಈ ಸ್ಟೇ ಬಂದುಬಿಟ್ಟು ಮುದುಮಲೆಯಲ್ಲಿರೋದು ಗೌರ್ಮೆಂಟ್ ಸ್ಟೇ ಬರುತ್ತೆ. ಒಂದು ಡ್ಯಾಮ್ ಇದೆ, ಮೋಯಾ ಡ್ಯಾಮು, ಅಲ್ಲೊಂದು ಡ್ಯಾಮ್ ಥರ ಇರುತ್ತೆ. ಸೊ ಆ ನೀರು ಹರಿತಾ ಇರುತ್ತೆ, ಅದ್ರ ಮುಂದೆನೇ ಸ್ಟೇ ಇರೋದು. ಸೆಕೆಂಡ್ ಫ್ಲೋರಲ್ಲಿ ಸೂಪರ್ ಆಗಿರುತ್ತೆ. ಸೊ ಇವತ್ತದು ಪ್ರೋಸೆಸ್ ಯಾವ ಥರ ಇರುತ್ತೆ ಎಲ್ಲರೂ ನೋಡೋಣ ಬನ್ನಿ. ಬೆಳಗ್ಗೆ ವ್ಯೂ ಈ ಥರ ಇರುತ್ತೆ, ಕತ್ಲಲ್ಲಿ ಫುಲ್ ಏನು ಕಾಣೋದೇ ಇಲ್ಲ, ಯಾಕಂದರೆ ಇದು ಓಪನ್ ಸ್ಪೇಸ್ ಅಲ್ಲ, ಹಂಗೆ ಬಿಟ್ಬಿಟ್ಟಿಯಾರು ಫ್ರೀಯಾಗೆ. ನಮ್ಮ ತಾರ್ ಇಲ್ಲೇ ಇದೆ. ಸೊ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮಾಡ್ಕೊಂಡು ಇವಾಗ ಹೊಯ್ಡೋಣ ಬನ್ನಿ. ಸೊ ಈ ಥರ ಟ್ರಾವೆಲಿಂಗ್ ಟೈಮಲ್ಲೆಲ್ಲ ಪ್ರೋಟೀನ್ ಸೋರ್ಸ್ ಇದೇನೆ ಬೆಸ್ಟ್ ಆ್ಯಕ್ಚುಲಿ. ಈ ಥರ ಕ್ಯಾರಿ ಮಾಡಿಕೊಂಡು ಬೇರೆ ಫುಡ್ಡಲ್ಲಿ ನೋಡಿಕೊಂಡು ಟ್ರಾವೆಲ್ ಗೈಡಲ್ಲಿ ಫಾಲೋ ಮಾಡ್ಕೊಂಡು ಹೋಗಬೇಕು. ಓಕೆ, ಈಗ ತಿಂಡಿ ತಂದು ಕೊಟ್ಟಿದ್ದಾರೆ. ಸೊ ತೃಪ್ತಿಯವರು ಇದನ್ನ ಸೆಲೆಕ್ಟ್ ಮಾಡಿದ್ರು. ಆ್ಯಕ್ಚುಲಿ 4 ಆಪ್ಷನ್ ಕೊಟ್ಟಿದ್ರು: ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು ಮತ್ತೆ ಇದು ಏನಿದು ಅವಲಕ್ಕಿ. 4 ಆಪ್ಷನ್ ಕೊಟ್ಟಿದ್ರು, ನೀವು ಇದ್ರಲ್ಲಿ ಚೂಸ್ ಮಾಡಿದ್ರಿ ಅವಲಕ್ಕಿ ಅಂತ. ನಿಮಗ್ ಕೇಳ್ಸಿಲ್ಲ ಅಷ್ಟೇ, ನಿಜ ಅಲ್ಲ, ನಿಮಗ್ ಕೇಳ್ಸಿಲ್ಲ. ಚಿತ್ರಾನ್ನ, ಅವಲಕ್ಕಿ, ಉಪ್ಪಿಟ್ಟು ಅಂತ. ಇಲ್ಲ, ನಾನು 4 ಕೇಳ್ದೆ. ಉಪ್ಪಿಟ್ಟು ಹೇಳ್ತಾ ಇದ್ರಾ? ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು. ಪುಳಿಯೋಗರೆ ಬೆಳಗ್ಗೆ ತಿನ್ಬಾರ್ದು, ಆಕ್ಚುಲಿ ಒಳ್ಳೇದಲ್ಲ ಆಯಿಲ್. ಸೊ ಇವಾಗ ಇದು ಪ್ರೋಟೀನ್ ಸೋರ್ಸ್ ಏನ್ ತಿಂತ ಇದ್ರು. ಸೊ ಪ್ರೋಟೀನ್ ಸೋರ್ಸ್ ಇಲ್ಲ ನಮ್ದು. ಆಕ್ಚುಲಿ ಪ್ರೋಟೀನ್ ಸೋರ್ಸ್ ಆಯ್ತು, MB ಬ್ಲೇಸ್ ಮಸಲ್ ಪ್ರೋಟೀನ್. ಟ್ರಾವೆಲ್ ಮಾಡುವಾಗ ಬೆಸ್ಟ್ ಆಪ್ಷನ್ ಅದು. ಆಕ್ಚುಲಿ ನಾವು ಆರ್ಟಿಫಿಷಿಯಲ್ ಅಲ್ಲ, ಅದು ಎಲ್ಲರೂ ಆರ್ಟಿಫಿಷಿಯಲ್ ಅಂತಾರೆ. ಬಟ್ ನೀವು ಯಾವ ಪ್ರೋಟೀನ್ ಬ್ರ್ಯಾಂಡ್ ಚೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇವಾಗ ನಾವು ನಮ್ಮ ಊರ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಹುಲಿಯಮ್ಮ ದೇವಸ್ಥಾನ ಅಂತ. ಇದು ಯಾವಾಗಲೂ ಓಪನ್ ಇರಲ್ಲ. ಇದು ನೋಡ್ತಿರ್ಬೋದು, ಇವತ್ತು ಪೂಜೆ ಇದೆ. ಸೊ ಅದಕ್ಕೆ ಇಲ್ಲಿ ಆ್ಯಕ್ಚುಲಿ ಏನು ಸ್ಪೆಷಲ್ ಅಂದರೆ, ಈವ್ನಿಂಗ್ ಟೈಮಲ್ಲಿ ಆ ಕಡೆ ಈ ಕಡೆ ಎಲ್ಲ ಆನೆ ಬರುತ್ತೆ ನೀರು ಕುಡಿಯೋಕ್ಕೆ, ಅನಿಮಲ್ಸ್ ಎಲ್ಲ ಬರುತ್ತೆ. ಇವಾಗ ನೀರು ಕಡಿಮೆ ಆಗಿದೆ, ಮಳೆ ಸ್ವಲ್ಪ ಚೆನ್ನಾಗಿ ಹೊಡಿದ್ರೆ ನೀರು ಜಾಸ್ತಿ ಆಗುತ್ತೆ. ಪೂಜೆ ಮುಗಿಸ್ಕೊಂಡು ಇವಾಗ ಮಸೀನ ಗುಡಿಗೆ ಹೋಗೋಣ. ಸೊ ನೋಡಿ, ಹುಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಹಸುನ ಸಾಯಿಸಿದೆ. ಇಲ್ಲಿ ಜಿಂಕೆ 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 ಎಷ್ಟು ಜಿಂಕೆಗಳು ಕಾಣಿಸ್ತಿದೆ ನೋಡಿ. ಸೊ ಈಗ ಕರ್ನಾಟಕ ಬಾರ್ಡ್ರನ್ನ ಮುಗಿಸ್ಕೊಂಡು ತಮಿಳ್ನಾಡು ಬಾರ್ಡ್ರಿಗೆ ಎಂಟ್ರಿ ಕೊಡ್ತಾ ಇದೀವಿ. ಈಗ ಮುದುಮಲೆ ಎಂಟ್ರ್ ಆಗಿದ್ದೀವಿ ನೋಡಿ. ಇದು ಕಲತಿ ರೋಡ್. ಆ್ಯಕ್ಚುಲಿ ಈ ಕಡೆ ಬಂದ್ಬಿಟ್ಟು ಊಟಿಗೆ ಹೋಗೋದೆಲ್ಲ ಈ ಕಡೆ ಬಿಡ್ತಿದ್ದಾರೆ, ಲೋಕಲ್ ವೆಹಿಕಲ್ಸ್ ಎಲ್ಲ ಇಲ್ಲೇ ಬಿಡ್ತಾರೆ. ಇಲ್ಲಿ ಮುದುಮಲೈ ಸಫಾರಿ ಸೆಂಟರ್ಸ್ ಎಲ್ಲ ಇಲ್ಲಿ ಇದೆ. ಇಲ್ಲಿ ನಾವು ಬುಕ್ ಮಾಡೋ ಅಂತ ಒಂದು ರೆಸಿಪ್ಟ್ನ ಇಲ್ಲಿ ತೋರಿಸಿ, ಅದಾದಮೇಲೆ ನಾವು ಅವ್ರ ಹತ್ರ ಆಧಾರ್ ಕಾರ್ಡು ಎಲ್ಲ ಪ್ರೂಫ್ ಎಲ್ಲ ತೋರಿಸಿ, ಈ ಥರ ಇವತ್ತು ಚೆಕ್-ಇನ್ ಆಗ್ತಾಯಿದ್ದೀವಿ ಅಂತ ಎಲ್ಲ ತೋರಿಸಿ, ಇಲ್ಲಿ ಓಕೆ ಅಂದಮೇಲೆ ಅಲ್ಲಿ ಸ್ಟೇ ಹತ್ರ ಬಿಡ್ತಾರೆ. ಸೊ ನೀವು ಬಂದಿದ್ದೀರಾ ಇಲ್ಲಿ? ಯಾವಾಗ ಬಂದಿದ್ರಿ? ಸಫಾರಿಗೆ ಬಂದಿದ್ರಿ. ಏನು ನೋಡಿರಿ ಸಫಾರಿಯಲ್ಲಿ? ಹುಲಿ ನೋಡಿದ್ರಂತೆ. ಸರಿ, ಹೋಗೋಣ. ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ. ವೀಕ್ ಡೇಸ್ ಟೈಮಲ್ಲಿ ಜನ ಇರಲ್ಲ, ಫುಲ್ ಪೀಸ್ಫುಲ್ ಆಗಿರತ್ತಪ್ಪ ಯಾವಾಗಲೂ. ಇದೆಲ್ಲ ಸಫಾರಿ ವೆಹಿಕಲ್ಸ್. ಅಲ್ಲಿ 1 hour ಆದಮೇಲೆ ನಮಗೆ ರೆಸಿಪ್ಟ್ ಎಲ್ಲ ಕೊಟ್ಟು ಚೆಕ್-ಇನ್ ಮಾಡೋಕ್ಕೆಲ್ಲ ಅಲೋ ಮಾಡಿದ್ದಾರೆ. ಈಗ ಹೋಗೋಣ. ಸಫಾರಿ ಎಲ್ಲ ಸ್ಟಾರ್ಟ್ ಆಗುತ್ತೆ 2 ಗಂಟೆಗೆ. ಇಲ್ಲಿ ಸ್ಟಾರ್ಟ್ 2 ಗಂಟೆಯಿಂದ 5 ಗಂಟೆಗೆ ಸಫಾರಿ ಸ್ಟಾರ್ಟ್ ಆಗುತ್ತೆ. ಹೋಗುವ ಲೈಕ್ ಯಾವುದೇ ಸ್ಟೇಟ್ ಗಾಡಿ ಆದರೂ ಬಿಡಲ್ಲ, ಬರೀ TN ಅಂದರೆ ಊಟಿ ಲೋಕಲ್ TN 43 ಗಾಡಿ ಮಾತ್ರ ಬಿಡ್ತಾರೆ. ಇಲ್ಲಿಂದ ಚೆಕ್ ಮಾಡಿಬಿಟ್ಟು ವಾಪಸ್ ಕಳಿಸ್ತಾರೆ. ನಾವು ಗೂಡಲೂರು ಮೇಲೆನೆ ಊಟಿಗೆ ಹೋಗ್ಬೇಕು, ಈ ಕಡೆ ಹೋಗೋಕ್ಕಾಗುತ್ತೆ. ಬಟ್ ಈ ಕಡೆ ಬಿಟ್ಟಿದ್ರೆ ಆಲ್ಮೋಸ್ಟ್ ನಮ್ಗೆ 1 hour ಸೇವ್ ಆಗ್ತಿತ್ತು, 40 kilometers ಸೇವ್ ಆಗ್ತಿತ್ತು. 1 ಲೀಟ್ರ್ ವಾಟ್ಲೆಲ್ಲ ಬಿಡಲ್ಲ, ಬರೀ 5 liters ವಾಟ್ರ್ ಮಾತ್ರ. ಸೊ ಇಲ್ಲೇ ವಾಟರ್ ಬಾಟಲ್ಸ್ ಎಲ್ಲ ಇಟ್ಟಿರ್ತಾರೆ, ಬೇಕಾದ್ರೆ ಇಲ್ಲಿ ತೊಗೊಂಡು ಹೋಗ್ಬೋದು. ಈಗ ಕೆಫೆ ಕಾಫಿ ಡೇ ಮಸೀನಗುಡಿಯಲ್ಲಿ ಸ್ಟಾಪ್ ತೊಗೊತ ಇದ್ವಿ. ಸೊ ಈಗ ಊಟ ಮಾಡ್ಕೊಂಡು ಹೋಗುವ ಬನ್ನಿ. ಅಂದರೆ ಊಟ ಅಂದರೆ ಲೈಟಾಗಿ ಸ್ಯಾಂಡ್ವಿಚ್ ಆ ಥರ ನಾವು ತಿನ್ಕೊಂಡು ಹೋಗೋಣ. ಚೆನ್ನಾಗಿರುತ್ತೆ, ಪೀಸ್ಫುಲ್ ಆಗಿ ಇಲ್ಲಿ ಕೂತ್ಕೊಳ್ಳೋಕ್ಕೆ. ಆ್ಯಕ್ಚುಲಿ
ಸಿಟಿಯಲ್ಲಿರೋ ಕೆಫೆ ಕಾಫಿ ಡೇಗೂ ಇಲ್ಲಿರೋ ಕೆಫೆ ಕಾಫಿ ಡೇಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಸಿಟಿಯಲ್ಲಿ ಆಲ್ಮೋಸ್ಟ್ ಎಷ್ಟು ಟ್ರಾಫಿಕ್ ಸೌಂಡ್ಸ್ ಇರುತ್ತೆ, ಎಷ್ಟು ಜನ ಇರ್ತಾರೆ, ಎಷ್ಟು ಪೊಲ್ಯೂಷನ್ ಇರುತ್ತೆ. ಬಟ್ ಈ ಕೆಫೆ ಕಾಫಿ ಡೇ ಒಂಥರ ಡಿಫ್ರೆಂಟು. ಸೊ ನೀವೇನಾದ್ರು ಊಟಿ ಅಥವಾ ಮಸೀನಗುಡಿಗೆ ಹೋಗ್ತಾ ಇದ್ರೆ, ಅಂದರೆ ಊಟಿಗೆ ಇವಾಗ ಬಿಡಲ್ಲ, ಸೊ ಮಸೀನಗುಡಿಗೆ ಹೋಗ್ತಾ ಇದ್ರೆ ಈ ಜಾಗಕ್ಕೆ ಬನ್ನಿ, ಸ್ವಲ್ಪ ಟ್ರೈ ಮಾಡಿ. ಸೂಪರ್ ಆಗಿದೆ. ಔಟ್ಡೋರ್ ಸಿಟ್ಟಿಂಗ್ ಆದ್ರೂ ಆಗಲಿ, ಮತ್ತು ಆ ಕಡೆ ಬೆಟ್ಟದ ನೀಲಗಿರಿ ವ್ಯೂ ಆಗಲಿ ಮಸ್ತಾಗಿರುತ್ತೆ. ಫುಡ್ಡು ಚೆನ್ನಾಗಿರುತ್ತೆ. ಆಲ್ಮೋಸ್ಟು ಡಯಟ್ ಫುಡ್ ಫಾಲೋ ಮಾಡೋರಿಗೆ ಸ್ವಲ್ಪ ಓಕೆ, ಪ್ರೋಟೀನ್ ಜಾಸ್ತಿ ಬೇಕು ಅನ್ನೋರಿಗೆ ಟ್ರೈ ಮಾಡ್ಬೋದು. ಚೆನ್ನಾಗಿದೆ ಜಾಗ. ಈ ತೃಪ್ತಿ ಅವರು ಎಷ್ಟು ಆರ್ಡರ್ ಮಾಡ್ಯಾರಂತ. ಇದೆಲ್ಲ ಆರ್ಡರ್ ಮಾಡಿ, ಇದೊಂದು ನಂದು, ಇದೆಲ್ಲ ಹೌದೌದು, ನೀವು ಬಂದ್ಬಿಟ್ಟು ಎಲ್ಲ ಆರ್ಡರ್ ಮಾಡ್ಬಿಟ್ಟು ಆಮೇಲೆ ನನಗೆ ಹೇಳ್ತಾ ಇದ್ದೀರಾ. ಆ ಥರ ಕಾಡ್ ಒಳಗೆ ಹೋಗ್ಬೇಕು. ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ತಿದೆ ನೋಡಿ, ಅದೇ ಪ್ರಾಪರ್ಟಿ. ಫುಲ್ ಆಫ್ ರೋಡಿಂಗ್. ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಇರಲೇಬೇಕಾಗುತ್ತೆ ಕಾರ್ಗೆ. ಈ ಪೋಲೋ ಅಂತ ಕಾರ್ಗಳೆಲ್ಲ ಸ್ವಲ್ಪ ಆಗಲ್ಲ, ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಇದ್ರೆ ಬೆಸ್ಟ್. ಸೊ ಇಲ್ಲಿ ನೋಡಿ, ಈಗ ಚೆಕ್-ಇನ್ ಎಲ್ಲ ಎಂಟ್ರಿ ಮಾಡಿದ್ವಿ. ಇಲ್ಲಿ ಕೆಳಗಡೆ ಫಾರೆಸ್ಟ್ ಗಾಡಿ ಇರ್ತಾರೆ, ಮೇಲ್ಗಡೆ ನಮ್ಮದು ರೂಮು. ಗಾಡಿ ನಿಲ್ಲಿಸಿ ನೈಟಲ್ಲಿ ಇಲ್ಲಿ ಪಾರ್ಕ್ ಮಾಡಿಬಿಡ್ತೀವಿ, ಯಾಕಂದರೆ ಆನೆಗಳು ಓಡಾಟ ಜಾಸ್ತಿ ಅಲ್ಲ, ಅದಕ್ಕೆ ಎಲೆಕ್ಟ್ರಿಕ್ ಫೆನ್ಸ್ ಹಾಕಿದ್ದಾರೆ. ತೃಪ್ತಿಯವರೇ, ಹೆಂಗಿದೆ ಜಾಗ? ಚೆನ್ನಾಗಿದೆಯಾ? ಸೊ ನೇಚರ್ ಲವರ್ಸ್, ಯಾರ್ಯಾರು ಫಾರೆಸ್ಟ್ ಇಷ್ಟಪಡ್ತಿರೋ ಸೂಪರ್ ಆಗಿರುತ್ತೆ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಮೇಲ್ಗಡೆ ಮತ್ತು ಕೆಳಗಡೆ ತೊಗೊಂಡಿದ್ವಿ, ಎರಡು ವ್ಯೂ 1 ವ್ಯೂ 2. ಸೊ ಇದು ನೋಡಿ, ರೂಮ್ಸ್ ಎಲ್ಲ ಎಷ್ಟು ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿದೆ ಅಂತ. ಸೂಪರ್ ಆಗಿದೆ. ಬೆಡ್ಶೀಟ್ಸ್ ಎಲ್ಲ, ಈ ಕಡೆ ಒಂದು ಕಂಪ್ಯೂಟರ್ ಟೇಬಲ್, ವಾರ್ಡ್ರೋಬು, ಇಲ್ಲಿ ಇದು ಒಂದು, ಮತ್ತು ವಾಶ್ರೂಮ್ಸ್ ಕೂಡ ಕ್ಲೀನ್ ಆಗಿದೆ. ಸೊ ಇದು ಮಾರ್ವಖಂಡಿ ವ್ಯೂ 1 ಆ್ಯಂಡ್ ವ್ಯೂ 2 ಅಂತ ಬರುತ್ತೆ ಆ್ಯಕ್ಚುಲಿ. ಇಲ್ಲಿಂದ ಏನು ಸ್ಪೆಷಾಲಿಟಿ ಅಂದರೆ, ನೈಟಲ್ಲಿ ನೀವು ಅನಿಮಲ್ಸ್ನ ಸಹ ನೋಡ್ಬೋದು. ಇಲ್ಲೇ ಎಷ್ಟೊಂದು ಸತಿ ಆನೆಗಳು, ಹುಲಿ ಎಲ್ಲ ಬಂದಿದೆ. ಇಲ್ಲಿ ಆಪೋಸಿಟಲ್ಲಿ ನೋಡಿ, ಈಗಲೂ ಜಿಂಕೆಗಳು ಎಷ್ಟಿದೆ ಅಂತ ನೋಡಿ, ಎಲ್ಲ ನೀರು ಕುಡಿಯೋಕ್ಕೆ ಬರ್ತಾಯಿದೆ. ಎಷ್ಟು ಜಿಂಕೆಗಳು ಬರ್ತಾಯಿದೆ ನೋಡಿ, ಮಸ್ತಾಗಿದೆ ಜಾಗ ಅಂತೂ. ಸೊ ಈ ಜಾಗ ನೀವು ನೋಡ್ಕೊಬೇಕು, 1 ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಬೇಕು. ವೀಕ್ ಡೇಸ್ ಬುಕ್ ಮಾಡ್ಕೊಳ್ಳಿ, ನಿಮಗೆ ಸಿಗುತ್ತೆ. ವೀಕೆಂಡ್ಸ್ ನಿಮಗೆ ಸಿಗುತ್ತೆ, ಡೌಟು, ಲಕ್ಕಿದ್ರೆ ಸಿಗುತ್ತೆ. ಸೊ ಮೇಲ್ಗಡೆ ಒಂದು ಸತಿ ನೋಡೋಣ ಬನ್ನಿ, ಮೇಲಿಂದ ವ್ಯೂ. ನಿಮ್ಮ ರೂಮಿಂದ ನೋಡೋಣ, ನನ್ನ ರೂಮಿಂದ ವ್ಯೂ ನೋಡಿದೆ. ಸೊ ಇದು ಮೇಲ್ಗಡೆ ಕೂಡ ಇವಾಗ ತೋರಿಸ್ತೀನಿ ಬನ್ನಿ. ತೃಪ್ತಿಯವ್ರ ರೂಮಿಂದ ವ್ಯೂ ಇದು. ಇಲ್ಲಿಂದ ಇನ್ನೂ ಮಸ್ತಾಗಿದೆ ವ್ಯೂ ಅಲ್ಲ? ಹೌದು, ಒಳಗಿಂದನೇ ನೋಡ್ಬೋದು. ಸೊ ಅಷ್ಟು ಸಗದಾಗಿದೆ, ಕ್ರೇಜಿ ಸ್ಪಾಟ್. ಸೋಲಾರ್ ಫೆನ್ಸಿಂಗ್ ಅದೇ ಹೇಳಿದೆ, ಆನೆಗಳು ಬರ್ತಾ ಇರುತ್ತಲ್ಲ, ಸೊ ಅದಕ್ಕೇನೆ. ಒಂದು ಸತಿ ಇಲ್ಲಿ ಹುಲಿ ಅಟ್ಯಾಕ್ ಆಗಿತ್ತು ಆ ಕಡೆ, 2-3 ವರ್ಷಕ್ಕೆ ಮುಂಚೆ. ಬರ್ತಾ ಇರುತ್ತೆ, ಅದೆಲ್ಲ ಕಾಮನ್ ಇದು. ಹಾಂ, ಯಾರನ್ನ ಅಲ್ಲ, ಹಸುನ ಏನೋ ಹೊಡೆದಿತ್ತು ಅಷ್ಟೇ. ಇದೇ ನಮ್ಮದು ಪ್ರಾಪರ್ಟಿ ಮೇಲೆ. ಈ ಥರ ಈವ್ನಿಂಗ್ ಟೈಮಲ್ಲಿ ವಾಕ್ ಹೋಗೋಕ್ಕೆ, ಮಾರ್ನಿಂಗ್ ಟೈಮಲ್ಲಿ ವಾಕ್ ಹೋಗೋಕ್ಕೆ ಸೂಪರ್ ಆಗಿರುತ್ತೆ. ಕ್ರೇಜಿ ಜಾಗ. ಅವು ಯಾವ ಥರ ಇದೆ ನೋಡಿ ಜಾಗ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಅನ್ಎಕ್ಸ್ಪ್ಲೋರ್ಡ್. ಮಳೆ ಟೈಮಲ್ಲಂತೂ ಮಸ್ತಾಗಿರುತ್ತೆ. ಡ್ಯಾಮಿಂದ ಆ ಕಡೆ ಅಂಡರ್ಗ್ರೌಂಡಿಂದ ನೀರು ಬರ್ತಾ ಇರೋದು, ಮೊಯಾರ್ ನದಿ. ಸೂಪರ್ ಆಗಿದೆ. ನಾವು ಆ್ಯಕ್ಚುಲಿ ಅವಾಗ ಒಂದು ಹಿಲ್ ಸ್ಟೇಷನ್ ಹತ್ರ ಪ್ಲೇಸ್ಗೆ ಹೋಗ್ಬೇಕಂತ ಇದ್ವಿ, ಬಟ್ ಅದು ಕ್ಲೋಸ್ ಆಗಿಬಿಟ್ಟಿತ್ತು ಅನ್ಫಾರ್ಚುನೇಟ್ಲಿ. ಅದಕ್ಕೆ ಇವಾಗ ಇಲ್ಲಿ ಬಂದಿದ್ವಿ. ಸಕ್ಕದಾಗಿದೆ, ಕೂಲಾಗಿದೆ, ಖಾಲಿ ಜಾಗ. ಬಟ್ ಯಾರಾದರೂ ಬಂದರೆ ಟ್ರೈ ಮಾಡ್ಬೋದು, ಸಕ್ಕದಾಗಿದೆ. ಇಲ್ಲಿ ತನಕ ಹೋದರೆ ಫುಲ್ ಕೋಲ್ಡ್ ಇರುತ್ತೆ, ಈ ಕಡೆ ಬಂದರೆ ಸ್ವಲ್ಪ ಕೋಲ್ಡ್ ಇರಲ್ಲ, ಅದೇನೋ ಗೊತ್ತಿಲ್ಲ. ಮೋಸ್ಟ್ಲಿ ನೀಲ್ಗಿರೀಸ್ ಮೌಂಟೇನಿಂದ ಬರ್ತಿರೋ ನೀರಿದು. ಫುಲ್ ಕೋಲ್ಡ್ ಇದೆ, ಪೀಸ್ಫುಲ್ ಆಗಿದೆ ಜಾಗ ಅಂತ. ಸೊ ನೋಡಿ, ಆ ರಿವರ್ ಆಪೋಸಿಟ್ ಒಂದು ಕೆಫೆಗೆ ಬಂದಿದ್ವಿ, ಎಮಿಲೀಸ್ ಕೆಫೆ ಅಂತ. ಚೆನ್ನಾಗಿದೆ, ಸೂಪರ್ ಆಗಿದೆ. ಬಟ್ ಯಾರೂ ಇಲ್ಲ, ಅದಕ್ಕೆ ವಾಪಸ್ ಹೋಗ್ತಾ ಇದೀವಿ ಮತ್ತೆ. ಗಾಯ್ಸ್, ಎಷ್ಟು ದೊಡ್ಡ ಆನೆ ಬರ್ತಾ ಇದೆ, ಊರವರೆಲ್ಲ ಓಡಿಸ್ತವ್ರೆ ನೋಡಿ. ಓ ತೃಪ್ತಿಗೌಡವ್ರೆ, ನೋಡಿ ಆನೆ ನೋಡಿ, ನೀರು ಕುಡಿಯೋಕೆ ಬರ್ತಾ ಇದೆ. ಎಷ್ಟು ದೊಡ್ಡ ಆನೆ ಊರೊಳಗೆ ಬರ್ತಾ ಇದೆ. ಓ ನೋಡಿ ಆನೆ ಎಷ್ಟು ದೊಡ್ಡದು, ನೀರು ಕುಡಿಯೋಕೆ ಬರ್ತಾ ಇದೆ. ಎಷ್ಟು ದೊಡ್ಡ ಆನೆ, ಕ್ರೇಜಿ. ನೋಡಿದ್ರ ಆನೆ ನೀವು? ನೋಡಿ ನೈಟಲ್ಲಿ ಬರ್ತಾ ಎಷ್ಟು ಕತ್ಲಾಗಿದೆ ಅಂತ ಈ ಪ್ರಾಪರ್ಟಿ ಹತ್ರ. ಒಳಗ ತೃಪ್ತಿಗೌಡ ಅವರು ಎಲೆಕ್ಟ್ರಿಕ್ ಫೆನ್ಸ್ನ ಮುಟ್ಟಕ್ಕೆ ಭಯ ಪಡ್ತವ್ರೆ, ಬಟ್ ಇನ್ನೂ ಆನ್ ಆಗಿಲ್ಲ, ಆಮೇಲೆ ಆನ್ ಮಾಡ್ತಾರೆ, ಡೋಂಟ್ ವರಿ. ಸೊ ಫೈನಲಿ ಇವಾಗ ಬ್ಯಾಕ್ ಟು ಸ್ಟೇ. ಆಲ್ರೆಡಿ ಎಲ್ಲ ಫುಲ್ ಕ್ಲೋಸ್ಡ್ ಫೆನ್ಸಿಂಗಲ್ಲಿ ಎಲೆಕ್ಟ್ರಿಕ್ ಫೆನ್ಸ್ ಎಲ್ಲ ಹಾಕಿದ್ದಾರೆ. ಸೊ ಒಳಗೆ ಪಾರ್ಕ್ ಮಾಡಿಬಿಟ್ಟಿದ್ದೀವಿ, ಯಾಕಂದರೆ ಈಚೆ ಪಾರ್ಕ್ ಮಾಡಿದ್ರೆ ನೈಟು ಆನೆಗಳ್ದು ಬರೋಕ್ಕೆ ಕಾಟ ಇರುತ್ತೆ. ಸೊ ಅದಕ್ಕೆ ಒಳಗೆ ಪಾರ್ಕ್ ಮಾಡಿ ಎಲೆಕ್ಟ್ರಿಕ್ ಫೆನ್ಸ್ ಇವಾಗ ಆನ್ ಮಾಡ್ತಾರೆ. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇವತ್ತು ಫುಲ್ ಆಫ್ ಅಡ್ವೆಂಚರ್ಸ್ ಆ್ಯಂಡ್ ಸೂಪರ್ ಮಸ್ತ್ ಸ್ಪಾಟ್ಸ್ ಎಲ್ಲ ತೋರಿಸಿರ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.